ವೆಲ್ಕಮ್ ಬ್ಯಾಕ್ ಟು ಒಂದೊಂದು ಹೊಸ ವೀಡಿಯೋಕ್ಕೆ. ಸೊ ಈ ಒಂದು ವಿಡಿಯೋ ಒಳಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕತ್ತೀನಿ ಅಂದರೆ, ನೀವು ಇಲ್ಲಿ ನೋಡ್ಬೋದು ಆ್ಯನಿಮಲ್ ಹಸ್ಬೆಂಡ್ರಿ ಅಂತೇಳಿ. ಇದ್ರೊಳಗೆ ಕಂಪ್ಲೀಟ್ ಪ್ರಾಣಿಗಳಲ್ಲಿ ಎಷ್ಟು ವೆರೈಟಿ ಐತಿ, ಇವಾಗ ಆಕಳ ಐತಿ ಅದರಲ್ಲಿ ಎಷ್ಟು ವೆರೈಟಿ ಅದಾವು, ಪಕ್ಷಿಗಳಲ್ಲಿ ಎಷ್ಟು ವೆರೈಟಿ, ಮತ್ತು ಡಿಸೀಸ್ ಅಂದರೆ ಇವಾಗ ರೋಗಗಳೇನೇನು ಬರ್ತಾವೆ, ಪ್ಲಸ್ ಎಲೆ ರೋಗ ಯಾವ್ಯಾವ್ದು ಐತಿ, ಮತ್ತು ಅದಕ್ಕೆ ಏನೇನು ಅಂತೇಳಿ ಎಲ್ಲ ಸಂಪೂರ್ಣ ಐತಿ. ಮತ್ತು ಹುಲ್ಲು ಯಾವ್ಯಾವ ರೀತಿ ಹುಲ್ಲು ವೆರೈಟಿ ಹುಲ್ಲು ಐತಿ. ಸೊ ಇದೆಲ್ಲನೂ ಒಂದು ಅಗ್ರಿ ಯೂನಿವರ್ಸಿಟೀಸ್ಗಳಲ್ಲಿ ಕೇಳಿದಂಥ PYQ ಕ್ವಶನ್ಸನ್ನೇ ಈ ಒಂದು PDF ಒಳಗೆ ಐತಿ. ನೀವು ನೋಡ್ಬೋದು 158 ಸ್ಲೈಡ್ ಅದಾವು. ಇದೊಂದು ಸ್ಲೈಡ್ನ ನೀವು ಪ್ರಿಪೇರ್ ಆದರೆ ಮೋರ್ ದೆನ್ 180 ಪಿಕ್ಸ್ ಸ್ಕೋರ್ ಮಾಡ್ಬೋದು. ತುಂಬ ಅಂದರೆ ತುಂಬ ಎಲ್ಲ ಇದರಲ್ಲಿ ಕವರ್ ಮಾಡಿದ್ದೀನಿ. ಸೊ ಸ್ಪೀಡಾಗಿ ಹೇಳ್ಕೊಂಡು ಹೋಗ್ತೀನಿ. ಬೇಗ ಸ್ಕ್ರೀನ್ಶಾಟ್ ತೊಗೊಳ್ರಿ, ಬರ್ಕೊಂಡು ಇಟ್ಕೊಳ್ರಿ. ಇಲ್ಲ ಪದೇ ವೀಡಿಯೋ ನೋಡ್ತೀನಿ ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಅಂದರೆ ವೀಡಿಯೋನು ನೋಡ್ಬೋದು. ಸೊ ಇನ್ಯಾರ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಒಂದು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ, ಅವರಿಗೂ ಸಹ ಗೊತ್ತಾಗಲಿ. ಸೊ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ. ಇವಾಗ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೊ ಯಾವುದೇ ಡೌಟ್ ಇರಲಿಲ್ಲ ಅಂದರೆ ಮುಂದೋಗೋಣಂತ. ಇಫ್ ಡೌಟ್ ಇದ್ದರೂ ನಮಗೆ ಕಮೆಂಟ್ ಮಾಡೋಕ್ಕೆ ಹೆಜಿಟೇಟ್ ಆಗ್ತೈತಿ ಅಂದ್ರೆ ಮೇಲೆ ಕಾಣ್ತಕ್ಕಂಥ ಒಂದು ಅಥವಾ ಡಿಸ್ಕ್ರಿಪ್ಷನಲ್ಲಿ ಇರ್ತಕ್ಕಂಥ Instagram ID ಫಾಲೋ ಆಗಿ ಮೆಸೇಜ್ ಮಾಡಿದ್ರಿ ಅಂದ್ರೆ ನಾನು ನಿಮ್ಮ ಒಂದು ಡೌಟ್ನ ಕ್ಲಾರಿಫೈ ಮಾಡ್ತೀನಿ ಅಂತ. ಸೊ ತಡ ಮಾಡದೆ ಬರ್ರಿ ಶುರು ಮಾಡೋಣಂತ. ಸೊ ಆ್ಯನಿಮಲ್ ಹಸ್ಬೆಂಡ್ರಿ, ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀನಿ ಅಂತ. ಸೊ ಇದೆಲ್ಲ ನೋಡಿರ್ತೀರಿ ಕಿಲಾರಿ ಅಂತೇಳಿ. ಹೆಂಗೈತೆ ನೋಡಿರಿ ಇದೊಂದು ಕಿಲಾರಿ ಎತ್ತು ಅಂತೇಳಿ. ಸೊ ಈ ಕಿಲಾರಿ ಎತ್ತ ಅಂತ ಹೇಳ್ತಾರಲ್ಲ, ಸೊ ಇದನ್ನು ಹೆಂಗೆ ನೆನ್ಪಿಟ್ಕೋಬೇಕಂದ್ರೆ ಇದರ ಒಂದು ಕೋಡ್ ನೋಡಿರಿ. ಅದರ ಬಾಡಿ ಸೇಪ್ ಆಗಿರ್ಬೋದು, ಅದರ ಮೂತಿ ಆಗಿರ್ಬೋದು, ಕಿವಿ ಆಗಿರ್ಬೋದು, ಈ ರೀತಿಯಾಗಿ ಇದನ್ನೆಲ್ಲ ನೋಡ್ಕೊಳ್ರಿ. ಪ್ರತಿಯೊಂದಕ್ಕೂ ಹೇಳ್ಕೊಂಡು ಕೂರೋಕ್ಕಾಗಲ್ಲ, ಪ್ರತಿಯೊಂದು ನೀವು ನೋಡ್ಬೋದು. ಇನ್ನು ಹಳ್ಳಿಕಾರ ಫೇಮಸ್, ಅದ್ರ ಕೋಡಿಂದ ಇದನ್ನು ಫೇಮಸ್ ಆಗೈತಿ. ಇದನ್ನು ಈ ರೀತಿಯಾಗಿ ನೆನ್ಪಿಟ್ಕೋಬೇಕು. ಜರ್ಸಿ ಆಕಳು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. HF ಇದರಿಂದ ಕಲರು ಮತ್ತು ಇದು ಇರೋ ಸೇಪ್ ಎಲ್ಲ ನೋಡಿ ನೀವು ಗೊತ್ತು ಮಾಡ್ಕೊಳ್ರಿ. ರೆಡ್ ಸಿಂಧಿ ನೋಡೋಕೆ ಯಾವ ಕಲರ್ ಐತೆ, ರೆಡ್ಡಲ್ಲಿ ಐತೆ. ಬಟ್ ಬೇರೆದು ಇರುತ್ತೆ, ಬಟ್ ನೋಡ್ಕೊಂಡೆಲ್ಲ ಮಾಡಿ ನೀವು ಐಡೆಂಟಿಫೈ ಮಾಡ್ಬೋದು ಅದ್ರ ಕೋಡು ಬಾಲ ಎಲ್ಲ ನೋಡಿಕೊಂಡು. ಇನ್ನು ದೇವಣಿ ಅಂಥೇಳಿ. ಸೊ ಈ ನೋಡತ್ತಿರಲ್ಲ ನೀವು, ಇದು ದೇವಣಿ. ಇದ್ರ ಕಲರಿಂದ ನೀವು ನೋಡ್ಕೋಬೋದು ದೇವಣಿ. ಸಹಿವಾಲ್ ಅಂಥೇಳಿ ಈ ಒಂದು ಆಕಳು. ಇದ್ರ ಕೆಚ್ಚಲು ನೋಡ್ರಿ ಹೆಂಗೈತೆ, ಇದ್ರದ್ದು ಸೇಪ್ ನೋಡಿ ಹೆಂಗೈತೆ. ಇನ್ನು ಕಿವಿ, ಇದ್ರ ಕಿವಿ ನೋಡಿರಿ, ಕೋಡ್ ನೋಡಿರಿ. ಕಿವಿಯಿಂದ ನೀವು ಇದನ್ನ ನೆನ್ಪಿಟ್ಕೋಬೋದು. ಇನ್ನು ಕಂಕ್ರೇಜ್. ಸೊ ಕಂಕ್ರೇಜ್ ನೋಡ್ರಿ ಹೆಂಗೈತಿ, ಇದ್ರ ಕೋಡು. ಇದೆಲ್ಲ ಮೇನ್ಲಿ ಕೋಡು ಮತ್ತು ಅದ್ರ ಬಣ್ಣ ನೋಡೇ ನೀವೆಲ್ಲ ಫೈಂಡ್ ಔಟ್ ಮಾಡಬೇಕು. ತುಂಬ ಈಸಿಯಿಂದ ನೀವು ಅದನ್ನೆಲ್ಲ ಮಾಡ್ತೀರಾ. ಇನ್ನು ಅಮೃತ್ ಮಹಲ್ ಅಂತೇಳಿ ನೀವೇ ನೋಡಾಕ್ತಿರಲ್ಲ, ಇದು ಒಂದು ತಳಿ ಹೆಸರು ಅಮೃತ್ ಮಹಲ್ ಅಂತೇಳಿ. ಈಸಿಯಾಗಿ ನೀವು ನೆನ್ಪಿಟ್ಕೋಬೋದು. ಇನ್ನು ಮಲೆನಾಡು ಗಿಡ್ಡ ತುಂಬ ಗಿಡ್ಡಕ್ಕಿರುತ್ತೆ, ನೋಡಾತಿರಲ್ಲ ನೀವೆಲ್ಲ. ಸೊ ಇದು ತುಂಬ ಗಿಡ್ಡಕ್ಕಿರುತ್ತೆ, ಈಸಿಯಾಗಿ ನೀವು ಇದನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಇನ್ನೇ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಪೇಸ್ ಟು ಪೇಸ್ ಸಿಸ್ಟಮ್, ಇದು ಯಾವ ಸಿಸ್ಟಮ್ ಅಂತ ಕೇಳ್ತಾರೆ. ಲೈಕ್ ಈ ರೀತಿ ಕೊಟ್ಬಿಟ್ಟು ಯಾವ ರೀತಿ ಸಿಸ್ಟಮ್ ಇದು ಅಂತ ಕೇಳ್ಬಿಡ್ತಾರೆ. ಪೇಸ್ ಟು ಪೇಸ್ ಸಿಸ್ಟಮ್ 4 ಆಪ್ಷನ್ ಕೊಟ್ಟು ಯಾವುದಿದು ಲೈಕ್ ಏನೇನೋ ಆಪ್ಷನ್ ಕೊಟ್ಟಿರ್ತಾರೆ, ಸಂಬಂಧ ಸೋದರಿಲ್ಲದೆ ಇರೋದು. ಇದನ್ನು ನೋಡೋದು ಮುಖ ಇರುತ್ತಲ್ಲ, ಸೊ ಇದನ್ನು ಪೇಸ್ ಟು ಪೇಸ್ ಸಿಸ್ಟಮ್ ಅಂತೇಳಿ ನಾವು ಕರಿತೀವಿ. ಇದು ಟೇಲ್ ಟು ಟೇಲ್ ಸಿಸ್ಟಮು. ಟೇಲ್ ಟು ಟೇಲ್ ಅಂದರೆ ಬಾಲ ಈ ಕಡೆ ಆ ಕಡೆ ಮುಖನೇ ಬೇರೆ, ಈ ಕಡೆ ಮುಖನೇ ಬೇರೆ, ಈ ರೀತಿಯಾಗಿ. ಇನ್ನು ಇದು ಇಲ್ಲಿವರೆಗೂ ಕೌ ಬಗ್ಗೆ ಮುಗೀತು, ಕೌ ಮತ್ತು ಆಕ್ಸ್ ಬಗ್ಗೆ. ಇವಾಗ ಮುಂದೆ ಹೋಗೋದು ಬಫೆಲೋ ಅಂದರೆ ಎಮ್ಮೆಗಳ ಬಗ್ಗೆ. ಇದು ಮುರ್ರಾ ನೋಡಿರಿ ನೀವು, ಮುರ್ರಾ ಹೆಂಗೈತೆ, ಅದ್ರ ಕೋಡ್ ಹೆಂಗೈತೆ, ಅದ್ರ ಪೇಸ್ ಕಟ್ ಹೆಂಗೈತೆ. ಇಲ್ಲಿ ನೀವು ನೆನಪಿಟ್ಕೋಬೇಕಾಗಿರೋದು ಕೋಡು ಮತ್ತು ಅದರ ಮುಖ ಹೆಂಗೈತೆ, ಅದ್ರ ಮೇಲೆ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ನೋಡ್ಬೋದು ನೀವು ಇಲ್ಲಿ ಯಾವ್ದು ಹೇಳ್ರಿ, ಇದು ಮುರ್ರಾ. ನೆಕ್ಸ್ಟ್ ಹೋಗೋದು ಜಾಫರ್ಬಾದಿ ನೋಡಿರಿ. ಇದ್ರ ಕೋಡ್ ನೋಡಿರಿ ಹೆಂಗೈತೆ. ಪೇಸ್ ನೋಡಬೇಕು, ಪೇಸ್ ಎಲ್ಲ ನೋಡಿ ನೀವು ನೆನ್ಪಿಟ್ಕೊಳ್ರಿ. ಸೊ ನೋಡಿರಿ ಇದು ನೀಲಿ ರವಿ ಪೇಸ್ ನೋಡಿರಿ, ಬ್ಲ್ಯಾಕು ವೈಟ್ ಆಗೈತಲ್ಲ. ಸೊ ಈ ರೀತಿಯಾಗಿರುತ್ತೆ ನೀಲಿ ರವಿ. ಇನ್ನು ಶ್ರುತಿ ಅಂತೇಳಿ, ಯಾರಾದರೂ ಶ್ರುತಿ ಇದ್ದರೆ ತಪ್ಪ ತಿಳ್ಕೊಬೇಡ್ರಿ, ಎಮ್ಮೆ ಹೆಸರು ನಿಮ್ಮದಲ್ಲ. ಸೊ ಶ್ರುತಿ ಅಂತೇಳಿ. ಸೊ ನೋಡಿರಿ ಇದು ನೋಡೋಕೆ ಹೆಂಗೈತೆ. ಇನ್ನು ನಾಗ್ಪುರಿ ಕೂಡ ಉದ್ದಕ್ಕೈತೆ. ಇನ್ನು ಪಂಡರ್ಪುರಿ ಕೂಡ ನೋಡಿರಿ ತುಂಬ ಉದ್ದಕ್ಕೈತೆ. ಉದ್ದಕ್ಕೆ ಬಂದ್ಬಿಟ್ಟು ಹಿಂಗೆಲ್ಲ ಸೇಪಲ್ಲಿ ಬಂದೈತೆ ನೋಡಿರಿ. ಸೊ ಪಂಡರ್ಪುರಿ ನೀವು ಈಸಿಯಾಗಿ ನೆನ್ಪಿಟ್ಕೋಬೇಕು. ಇದು ಪಂಡರ್ಪುರಿನೇ. ಇನ್ನು ತೊಡ ಹಿಂಗೆ ಬಂದ್ಬಿಟ್ಟೈತೆ ಕೋಡು, ಹಿಂಗೆ ಫುಲ್ಲು ಟರ್ನ್ ಆಗ್ಬಿಟ್ಟೈತೆ ತೊಡ ಅಂತೇಳಿ. ಇನ್ನು ಮುಂದೆ ಬಂದ್ಬಿಟ್ಟು ಡಾಗ್ ಬ್ರೀಡ್ಸ್, ನಾಯಿ ಲೈಕ್ ಪೊಮೇರಿಯನ್. ಅಂದರೆ ನಾಯಿ ಬಗ್ಗೆ ಏನು ಜಾಸ್ತಿ ಕೇಳಲ್ಲ, ಜಸ್ಟ್ ಎಮ್ಮೆ ಬಗ್ಗೆ. ಇದರಲ್ಲಿ ಇನ್ನೊಂದು ಮಿಸ್ ಆಗೈತೆ, ಧಾರವಾಡಿ ಅಂತ ಹೇಳ್ಬಿಟ್ಟು ಫೇಮಸ್. ಅದು ತುಂಬ ಸಲ ಕೇಳಿರೋ ಕ್ವಶನ್, ಧಾರವಾಡಿ ಎಮ್ಮೆ ಬಗ್ಗೆ. ಡಾಗ್ ಬ್ರೀಡ್ ಲೈಕ್ ಪೊಮೇರೇನಿಯನ್ ಅಂಥೇಳಿ. ಸೊ ಎಲ್ಲ ಸಾಕಿರ್ತಾರೆ ಕೆಲವೊಬ್ಬರೆಲ್ಲ, ಮನೇಲೆಲ್ಲ ಇರುತ್ತಿದ್ದು. ಇನ್ನು ಪಗ್ ನಾಯಿ ಎಲ್ರಿಗೂ ಗೊತ್ತಾಗೋದು, ಕೆಲವೊಂದು ಕಡೆ ವಡಪ್ಪ ನಾಯಿ ಅಂತ ಏನೇನೋ ಕರೀತಾರೆ ಇದನ್ನ. ಮುದೋಳ್ ನಾಯಿ ಫೇಮಸ್, ಇದು ಕೇಳಿರೋ ಕ್ವಶನ್ನೇ. ಇದು ಧಾರವಾಡ ಯೂನಿವರ್ಸಿಟಿ ಅಂಡರ್ ಬರ್ತಕ್ಕಂಥದ್ದಿಲ್ಲ, ಆಲ್ಮೋಸ್ಟ್ ಕೇಳ್ತಾರೆ. ಇವಾಗ ಬಾಗಲಕೋಟೆ ಆಗಿರಲಿ ಎಲ್ಲ. ಇದು ಮುದೋಳ್ ನಾಯಿ ಹೆಂಗೈತೆ ನೋಡಿರಿ ಇದ್ರದ್ದು. ಇದು ಜರ್ಮನ್ ಶೆಪರ್ಡು ಲೈಕ್ ಪೊಲೀಸ್ ಡಿಫೆನ್ಸಲ್ಲೆಲ್ಲ ಇದನ್ನು ನೀವು ನೋಡೋಕೆ ತುಂಬ ಸಿಗುತ್ತೆ. ರಾಟ್ ವಿಲ್ಲರು ಈಸಿಯಾಗಿ ನೀವು ಇದನ್ನು ಫೈಂಡ್ ಔಟ್ ಮಾಡ್ಬೋದು. ರಾಟ್ ವಿಲ್ಲರ್ ಬಾಲ ಮಂಡಕ್ಕಿರುತ್ತೆ. ಸೊ ಇದು ನೋಡೋಕ್ಕೆ ದಪ್ಪಕ್ಕಿರುತ್ತೆ ಹಿಂಗೆಲ್ಲ. ಆ್ಯಂಡ್ ಡೋಬರ್ಮೆನ್ ಹೆಂಗೈತೆ ನೋಡಿರಿ. ಇದು ಸಹ ಸೇಮ್ ಬಾಲ ಇರೋಲ್ಲ, ಕಟ್ ಮಾಡಿರ್ತಾರೆ ಏನೋ ಸಮಥಿಂಗ್. ಇನ್ನು ಹಸ್ಕಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ,
ಒಳ್ಳೆ ಹುಡುಗಿ ಥರ ಇರುತ್ತೆ ಇದು. ಇನ್ನು ಸೇಂಟ್ ಬರ್ನಾರ್ಡ್ ಅಂತ ಹೇಳ್ಬಿಟ್ಟು ಹೆಂಗೈತೆ ನೋಡ್ರಿ ಇದ್ರದ್ದು. ನಿಮಗೆಲ್ಲ ಲ್ಯಾಬ್ರಾಡಾರ್ ಚಾರ್ಲಿ 777 ಮೂವಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇನ್ನು ಗೋಲ್ಡನ್ ರೆಟ್ರಿವರ್ ಅಂತೇಳಿ ಐತಿ, ಜೂಲಿನೇ ಅಂತೆಲ್ಲ ಕರಿತೀವಲ್ಲ, ಸೊ ಅದೇ ಎಲ್ಲ ಇಲ್ಲಿರುತ್ತೆ. ಸೊ ಇನ್ನು ಪಿಗ್ಸ್ ಅಂದರೆ ಹಂದಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇರ್ತಾರೆ ನೋಡಿರಿ, ಟ್ರ್ಯಾಗ್ ಮಾಡಿರಿ ಅವರಿಗೆಲ್ಲ. ಹ್ಯಾಂಪ್ಸೈರ್ ಪಿಗ್ ಅಂತೇಳಿ, ಸೊ ನೋಡ್ಬೋದು ಇದೆಲ್ಲ ಮೂರು ಕಲರೆಲ್ಲ ಮಿಕ್ಸ್ ಆಗ್ಬಿಟ್ಟೈತೆ, ಪಿಂಕು ವೈಟು ಬ್ಲ್ಯಾಕ್, ಹಂದಿ ಹೆಸ್ರು ಇದೆಲ್ಲ ಪಿಂಕ್ ಪಿಗ್ ಏನೋ ಅಂತಾರೆ ಇದನ್ನೆಲ್ಲ. ಲಾರ್ಜ್ ವೈಲ್ಟ್ ಯಾರ್ಕ್ಷೈರ್ ಅಂತೆ. ಸೊ ಇದು ನೋಡಿರಿ, ಹಳ್ಳಿ ಕಡೆ ಎಲ್ಲ ಈ ಪಿಗ್ ಇರೋದು ಜಾಸ್ತಿ ಕಾಮನ್. ಇದು ಟ್ಯಾಗ್ ಮಾಡಿರಿ ನಿಮ್ಮ ದೋಸ್ತರಿಗೆಲ್ಲ. ಇನ್ನು ಚಿಕನ್ಸ್ ಅಂದರೆ ಕೋಳಿ, ಗಿರಿರಾಜ. ಸೊ ಈ ಕಲರ್ ನೋಡಿನೇ ನೀವು ಫೈಂಡ್ ಮಾಡಬೇಕು, ಇದು ಗಿರಿರಾಜ ಅಂತ ಹೇಳ್ಬಿಟ್ಟು ನೋಡಿದ್ರೆ ಸಾಕು ಹೇಳಿಬಿಡ್ಬೇಕು ಇದು ಗಿರಿರಾಜ ಅಂತ. ಗಿರಿರಾಣಿ ಈ ಥರ ದಪ್ಪಕ್ಕಿರುತ್ತೆ, ಈ ರೀತಿಯಾಗಿರುತ್ತೆ. ಗಿರಿರಾಜ ಇದು ಸಿಮಿಲರೇ, ಇಲ್ಲಿ ನೋಡ್ಬೋದು ಈ ಕಲರ್ ಸಿಮಿಲರ್ ಆಗೈತಲ್ಲ. ಸೊ ಈಸಿಯಾಗಿ ನೀವು ಎರಡರಲ್ಲಿ ಒಂದು ಗೊತ್ತಾದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇನ್ನು ವೈಟ್ ಲೆಗ್ ಹಾರ್ನ್ಸ್ ನೀವು ನೋಡತ್ತಿರಲ್ಲ, ಸೊ ವೈಟ್ ಲೆಗ್ ಅಂದರೆ ವೈಟ್ ಕೋಳಿ ಐತಿ, ಇದು ವೈಟ್ ಕಲರ್ ಐತಿ, ಸೊ ವೈಟ್ ಅಂತೇಳಿ ನೀವು ಅಲ್ಲಿ ಈ ಥರ ಕೊಡ್ತಾರೆ. ಕನ್ನಡದಲ್ಲೂ ಇರುತ್ತೆ, ಇಂಗ್ಲೀಷಲ್ಲೂ ಇರುತ್ತೆ, ನಿಮ್ಗೆ ಯಾವುದು ಈಸಿ ಆಗುತ್ತೆ ಅದು ನೋಡಿ ನೀವು ಬರಿಬೋದು. ಇದು ಬಂದ್ಬಿಟ್ಟು ಕಡಕ್ನಾಥ್ ಅಂತ ಹೆಂಗೈತೆ ನೋಡ್ರಿ, ಬ್ಲ್ಯಾಕ್ ಕಲರಲ್ಲಿ ಕಡಕ್ನಾಥ. ಇನ್ನು ಬ್ಲ್ಯಾಕ್ ಲೆಗ್ ಹಾರ್ನು, ಅವಾಗಲೇ ವೈಟ್ ಲೆಗ್ ಹಾರ್ನ್ ನೋಡಿದ್ರಿ, ಇವಾಗ ಬ್ಲ್ಯಾಕ್ ಲೆಗ್ ಹಾರ್ನು. ಬ್ಲ್ಯಾಕು ಫುಲ್ ಪ್ಯೂರ್ ಬ್ಲ್ಯಾಕ್ ಇಲ್ಲ, ಮೇಲೆಲ್ಲ ಪ್ಯಾಚಸ್ ಐತೆ ವೈಟು. ಡೀಪ್ ಲಿಟರ್ ಹೌಸಿಂಗ್ ಸಿಸ್ಟಮ್ ಅಂದರೆ ಲೈಟಿಂಗ್ ಅಂಡರ್ ಈ ರೀತಿ ಒಳಗಡೆ ಬಿಟ್ಟಿರ್ತಾರೆ ಇದನ್ನೆಲ್ಲ, ಕೋಳಿ ಮರಿನೆಲ್ಲ 40 ದಿನ 45 ದಿನದಲ್ಲೆಲ್ಲ ಚಿಕನ್ ರೆಡಿ ಆಗುತ್ತೆ ಅಂತಾರೆ ನೋಡಿರಿ, ಇದು ಹಿಂಗೆ ಈ ರೀತಿ ಮಾಡಿನೇ ಅದನ್ನೆಲ್ಲ ರೆಡಿ ಮಾಡೋದು. ಇನ್ನು ಕೇಜ್ ಹೌಸಿಂಗ್ ಸಿಸ್ಟಮ್, ಲೈಕ್ ಇದನ್ನೆಲ್ಲ ಈ ರೀತಿಯಾಗಿ ಸಿಸ್ಟಮ್ ಮಾಡಿಬಿಟ್ಟು ಅದಕ್ಕೆಲ್ಲ ಫೀಡ್ ಮಾಡ್ತಿರ್ತಾರೆ ಕೋಳಿಗೆ. ಬ್ಯಾಕ್ ಯಾರ್ಡ್ ಹೌಸಿಂಗ್ ಸಿಸ್ಟಮ್ ಅಂದರೆ ಹಳ್ಳಿ ಸೈಡೆಲ್ಲ ಈ ರೀತಿಯಾಗಿ ಸಿಗುತ್ತೆ. ಮುಂದೆ ಬರೋದು ಫಿಶ್ ವೆರೈಟಿ ಬಗ್ಗೆ. ಸೊ ವಿ ಆರ್ ಗೋಯಿಂಗ್ ಟು ಬಿ ಸ್ಟಡಿ ಅಬೌಟ್ ಫಿಶ್. ಕಾಟ್ಲಾ ಫಿಶ್ ಇದ್ರದ್ದು ನೋಡ್ಬೋದು ನೀವು ಇಲ್ಲಿ, ಕಾಟ್ಲಾದು ಪೇಸ್, ಇದ್ರದ್ದು ಪೇಸ್ ನೋಡಿ ನೀವು ಐಡೆಂಟಿಫೈ ಮಾಡಬೇಕು. ಇನ್ನು ಕಾಮನ್ ಕಾರ್ಪ್ ಅಂತ ಇದು ನೋಡ್ರಿ, ಇದೆಲ್ಲ ಹೆಂಗೈತೆ ಇದ್ರ ಪೇಸು, ಇದ್ರದ್ದು ಇವೆಲ್ಲ ಏನಿರುತ್ತೆ ಇದು ಇದೆಲ್ಲ ಪಾಪ್ಲೆಟ್ ತಿಂದಿರ್ತೀರ ನೋಡಿ, ಪಾಪ್ಲೆಟ್ ಎಲ್ಲ ಏನಿದು ಕೋಸ್ಟಲ್ ಸೈಡ್ ಇರೋರೆಲ್ಲ ತುಂಬ ಗೊತ್ತಿರುತ್ತೆ. ಇದು ಸ್ಟಾರ್ ಫಿಶ್ ನೋಡೋದ್ರೆ ಗೊತ್ತಾಗ್ಬಿಡುತ್ತೆ, ಸ್ಟಾರ್ ಶೇಪಲ್ಲಿರುತ್ತೆ ಸ್ಟಾರ್ ಫಿಶ್, ಈಸಿ ಅಷ್ಟೇ. ಆಕ್ಟೋಪಸ್ ಇದು ಸಹ ನೋಡಿರ್ತೀರ ಮೂವಿಲೆಲ್ಲ, ಲೈವ್ ಆಗಿ ಕೆಲವರು ನೋಡಿದರೆ ಈಸಿಯಾಗಿ ಕಂಡುಹಿಡಿತೀರ. ಕ್ರ್ಯಾಬ್ ಅಂದರೆ ಏಡಿ, ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀರಾ. ಗೋಲ್ಡನ್ ಫಿಶ್ ನೋಡಿದ್ರೆ ಕಲರಿಂದನೇ ಗೊತ್ತಾಗುತ್ತೆ ಗೋಲ್ಡನ್ ಫಿಶ್ ಅಂತ. ಸೊ ಮುಂದೆ ಬರೋದು ಕುರಿ ಅಥವಾ ಮೇಕೆಗಳು. ಆಸ್ಮಾನ್ ಬಾದಿ ನೋಡ್ಬೋದು, ಇದೆಲ್ಲ ಹಳ್ಳಿ ಸೈಡ್ ತುಂಬ ಜಾಸ್ತಿ ಇರುತ್ತೆ. ಆಸ್ಮಾನ್ ಬಾದಿ, ಬಿಟ್ಟೆಲ್, ಇದ್ರ ಕಿವಿ ನೋಡ್ರಿ, ಕಿವಿ ಮುಖಾಂತರ ನೀವು ನೆನಪಿಟ್ಕೋಬೇಕು. ಬಿಟ್ಟೆಲ್ ಎಲ್ ಕಿವಿ ಈ ಥರ, ಇದು ಕಿವಿ ಚಿಕ್ಕದೈತೆ, ನಾರ್ಮಲ್ ಐತೆ. ಕಣ್ಣು ನೋಡ್ಬೋದು ನೀವೆಲ್ಲ, ಕಣ್ಣೆಲ್ಲ ಸೇಮ್ ಇರುತ್ತೆ. ಕಿವಿ ನೋಡ್ರಿ. ಸುರ್ತಿ, ನಾಟ್ ಶ್ರುತಿ ಎಮ್ಮೆ, ಇದು ಸುರ್ತಿ ಅಂತ ಹೇಳ್ಬಿಟ್ಟು ಮೇಕೆ ವೆರೈಟಿ. ಇದು ಕೋಡ್ ನೋಡ್ರಿ, ಇದ್ರದ್ದು ವೈಟ್ ಆಗಿರುತ್ತೆ ಇದು ಬಂದ್ಬಿಟ್ಟು. ಇನ್ನು ಬೋಯರ್, ಇದ್ರದ್ದು ಸಹ ಕಿವಿ ನೋಡ್ರಿ, ಇದು ಹೋತ, ಇದು ಲೈಕ್ ಸೀಪರ್ ಗೋಟ್, ಈ ರೀತಿಯಾಗಿರುತ್ತೆ. ಕಲರ್ ನೋಡ್ರಿ, ವೈಟು ಮತ್ತು ಇದು ಬ್ರೌನ್ ಟೈಪಲ್ಲಿ ಎಡೆ ಟೈಪ್ ಬರೋದು. ಇನ್ನು ಜಮಾನ್ಪರಿ, ಜಮಾನ್ಪರಿ ವೈಟಲ್ಲೇ ಇರುತ್ತೆ, ಕಿವಿ ತುಂಬ ಉದ್ದ. ಆವಾಗಲೇ ಒಂದು ಇತ್ತಲ್ಲ, ಅದಕ್ಕೂ ಇದು ನೋಡಿರಿ. ಸ್ಕ್ರೀನ್ಶಾಟ್ ಎಲ್ಲ ಎತ್ಕೋಬೋದು, ಎತ್ಕೊಂಡೆಲ್ಲ ಮಾಡಿ ನೀವು ಇದು ಮಾಡಿರಿ. ಪಶ್ಮಿನಾ ಹೆಂಗೈತೆ ನೋಡ್ರಿ, ಪಶ್ಮಿನಾ ನೋಡೋಕೆ ಎಷ್ಟು ಕ್ಯೂಟ್ ಆಗೈತಲ್ಲ, ಕೋಡು ಅಷ್ಟೇ ಉದ್ದಕ್ಕೆಲ್ಲ ಐತೆ. ಇನ್ನು ಸೀ ಬ್ರೀಡ್ಸ್, ಅವಾಗಲೇ ನೋಡಿದ್ದು ಗೋಟ್ ಬ್ರೀಡ್ಸು, ಇದು ಸೀಪ್ ಅಂತೆ ಇವು. ಸೊ ಇದು ಹಿಂಗೈತೆ. ಮತ್ತು ಇನ್ನು ಮದ್ರಾಸ್ ರೆಡ್ಡು ಹೆಂಗೈತೆ ನೋಡ್ರಿ, ಇದೆಲ್ಲ ಕೋಡು. ಬನ್ನೂರು ಕುರಿ ಹೆಂಗೈತೆ, ಬನ್ನೂರು ಕುರಿ, ಇದು ಬನ್ನೂರಿದು. ಇನ್ನು ಎಳ್ಗ ಅಂತ ಹೇಳ್ಬಿಟ್ಟು ಇದನ್ನು ಕೋಡಿಂದ ನೀವು ಐಡೆಂಟಿಫೈ ಮಾಡಬೇಕು, ಇದನ್ನು ಎಳ್ಗಾನ. ವೆಂಬೂರ್ ಹೆಂಗೈತೆ ನೋಡ್ರಿ, ಇದನ್ನು ಸಹ ಸೇಮ್ ಕೋಡಿಂದ ನೀವು ಐಡೆಂಟಿಫೈ ಮಾಡಬೇಕು. ಪ್ಲಸ್ ಈ ಒಂದು ಬಾಡಿ ಕಲರಿಂದ. ಉಣ್ಣೆ ಹೆಂಗಿರುತ್ತೆ ನೋಡ್ರಿ, ಉಣ್ಣೆ ಎಲ್ಲ. ಸೊ ಇನ್ನು ಡೈರಿ ಡಿವಿಷನ್, ಡೈರಿ ಫಾರ್ಮಲ್ಲಿ ಲೈಕ್ ಡೈರಿದೆಲ್ಲ ಏನೇನು ಕೇಳ್ತಾರೆ ಅಂದರೆ ರೈಸ್ ಬ್ರ್ಯಾನ್ ಅಂದರೆ ಡೈರಿ ಡಿವಿಷನ್ ಅಂದರೆ ನೀವೀಗ ಆಕಳು ಕುರಿ ಮೇಕೆ ಅದಕ್ಕೆಲ್ಲ ಏನೇನು ತಿನ್ನಿಸ್ತೀರೋ ಅದನ್ನೇ ಇಲ್ಲಿ ಡೈರಿ ಇದರಲ್ಲಿ ಬರುತ್ತಿದ್ದು. ಸೊ ಪೆನ್ಸಿಲ್ ಕೇಕು, ಇದೆಲ್ಲ ಪ್ರಾಣಿ ಪಕ್ಷಿಗಳಿಗೆ ತಿನ್ನೋಕೆ ಇದು ಮಾಡ್ತಾರೆ. ಪೆನ್ಸಿಲ್ ಕೇಕ್ ಯಾಕೆ ಅಂತಾರೆ ಅಂದರೆ ಇದನ್ನು, ಸೊ ನೀವು ನೋಡ್ಬೋದು ಉದ್ದುದ್ದಕ್ಕೈತೆ, ಇಷ್ಟು ಚಿಕ್ಕದೈತೆ, ಸೊ ಅದಕ್ಕೆ ಇದನ್ನು ಪೆನ್ಸಿಲ್ ಕೇಕ್ ಅಂತ ಕರೀತಾರೆ. ಶುಗರ್ ಬೀಟು ದಪ್ಪದೈತೆ, ನೀವು ನೋಡ್ಬೋದು ಸಿಪ್ಪೆಯಿಂದ ಮಾಡಿರೋದನ್ನ ಶುಗರ್ ಬೀಟ್ ಇದು ರೀತಿಯಾಗಿ ಕರೀತಾರೆ ಇದನ್ನ. ಸ್ಯಾಪ್ಲವರ್ ಅಂದರೆ ಕುಸ್ಬಿ ಇದೆಲ್ಲ ಎತ್ತಿಗೆಲ್ಲ ಇಡ್ತಾರೆ, ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಹೊಡೆದ್ಬಿಟ್ಟು ಜಜ್ಜಿಬಿಟ್ಟೆಲ್ಲ ಎತ್ತಿಗೆಲ್ಲ ಇಡ್ತಾರೆ, ಲೈಕ್ ಸ್ಟ್ರಾಂಗ್ ಆಗಲಿ ಎತ್ತು ಅಂತ ಹೇಳ್ಬಿಟ್ಟು. ನೀವೆಲ್ಲ ನೋಡ್ಬೋದು ಅದರದ್ದು ಏನದು ಕುಸ್ಬಿದು ಅಪ್ಪರ್ ಪಾರ್ಟ್ ಇರುತ್ತಲ್ಲ, ಇಲ್ಲೆಲ್ಲ ಕಾಣೋಕ್ಕೆ ಈಸಿಯಾಗಿ ನಿಮ್ಗೆ ಸಿಗ್ತೈತಿದ್ದು.
ಈಸಿಯಾಗಿ ಕಾಣತೈತಿ. ಇನ್ನು ಕಾಟನ್ ಕೇಕ್ ಹತ್ತಿದು. ಸೊ ಇದು ಹೆಂಗೆ ಫೈಂಡ್ ಔಟ್ ಮಾಡಬೇಕಪ್ಪ ಅಂದ್ರೆ ಕಾಟನ್ ಕೇಕ್ ಹತ್ರ ಅದು ಕಾಟನ್ ಕೇಕಲ್ಲಿ ಲೈವಾಗಿ ಇಟ್ಟಿರ್ತಾರೆ. ಅಲ್ಲಿ ನಿಮಗಲ್ಲಿ ಹಿಂಗೆ ಲೇಯರ್ ಎಲ್ಲ ಕಾಣ್ತಿರ್ತೈತಿ. ಹತ್ತಿ ಹೆಂಗೆ ಕಾಣ್ತೈತಿಲ್ಲ ಕಾಟನ್ದು ವೈಟ್ ಕೆಲವೊಂದು ಕಡೆ ಎಲ್ಲ ಕಾಣ್ತೈತಿ. ಇದು ಕಾಟನ್ ನೀವು ಈಸಿಯಾಗಿ ಫೈಂಡ್ ಮಾಡ್ತೀವಿ. ಇನ್ನು ಗ್ರೌಂಡ್ನಟ್ ಅಂದರೆ ಶೇಂಗಾ ಹಿಂಡಿ, ಲೈಕ್ ಶೇಂಗಾ ಹಿಂಡಿ ಮೇಕೆಗೆ ತಿನ್ನೋಕಿದು ತುಂಬ ಚಿಕ್ಕದಿರುತ್ತೆ, ತುಂಬ ಚಿಕ್ಕ ಲೇಯರ್ ಇರುತ್ತೆ. ಇದನ್ನ ಕಟ್ ಮಾಡಿ ಮೇಕೆ ಮರಿಗೆಲ್ಲ ತಿನ್ನಿಸ್ತಾರೆ ಇದನ್ನೆಲ್ಲ. ಇನ್ನು ಪೊಂಗೆ ಮಿಯಾ ಕೇಕ್ ಅಂತ ಹೇಳ್ಬಿಟ್ಟು ಏನು ನೋಡೋಕತ್ತಿರಲ್ಲ. ಸೊ ಇದು ಸೀಡ್ಸಿಂದ ಏನಿರುತ್ತಲ್ಲ ಅದರಿಂದ ನೀವು ಈಸಿಯಾಗಿ ನೀವು ಅದನ್ನ ಫೈಂಡ್ ಔಟ್ ಮಾಡ್ಬೋದು. ಇನ್ನು ಬೇವಿನ ಬೀಜದ ಕೇಕು, ಬೇವಿನ ಹಿಂಡಿ ಅಂತಲ್ಲ ಇದನ್ನ, ಬೇವಿನಕಾಯಿ ಬೀಜದಿಂದ ಮಾಡೋದಿದ್ದು ಬೇವಿನ ಹಿಂಡಿ. ಸೊ ಕ್ಯಾಸ್ಟರ್ ಔಡ್ಲ ಇದರಿಂದ ಮಾಡೋದಿದ್ದು ಕ್ಯಾಸ್ಟರ್ ಕೇಕ್ ಅಂತೇಳಿ ಇದನ್ನ ಕರೀತಾರೆ. ನೋಡ್ಬೋದು ನೀವು ಇಲ್ಲೆಲ್ಲ ಅದಕ್ಕೆ ಏನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಅಷ್ಟೊಂದು ಈಸಿ ಐತೆ. ರೆಡ್ ಗ್ರಾಮ್ ಸ್ಟ್ರಾ ಅಂದರೆ ತೊಗರೆ ಹೊಟ್ಟು ಅಂತೇಳಿ ಕರಿತೀವಲ್ಲ, ಸೊ ಅದು ಇದು ಹೊಟ್ಟೆ ಏನಕ್ಕಪ್ಪ ಅಂದರೆ ಪ್ರಾಣಿಗಳಿಗೆಲ್ಲ ತಿನ್ನೋಕೆ ಹಾಕ್ತಾರಲ್ಲ, ಸೊ ಅದಕ್ಕೆ. ಇನ್ನು ಗ್ರಾಸಸ್, ನೆಕ್ಸ್ಟ್ ಬರೋ ಪಾರ್ಟೇ ಗ್ರಾಸಸ್. ಸೊ ಇದರಲ್ಲಿ ಹೇಳ್ತೇನಂತ. ಇನ್ನು ಯಾರೇ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬಡಬಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದು ಸಿಗ್ನಲ್ ಗ್ರಾಸ್. ಸೊ ನೋಡ್ಬೋದು ನೀವು ಇಲ್ಲೆಲ್ಲ ಸಿಗ್ನಲ್ ಗ್ರಾಸ್ ಯಾಕಂತಾರೆ ಇದನ್ನ ಅಂದರೆ, ಆಲ್ಮೋಸ್ಟ್ ಧಾರವಾಡ ಯೂನಿವರ್ಸಿಟಿಲಿ ಜಾಸ್ತಿ ಕೇಳೋದು, ಬಿಜಾಪುರಲ್ಲಿ ಕೇಳೋದು, ಬಾಗಲಕೋಟೆಲೆಲ್ಲ ಈ ರೀತಿಯಾಗಿ ಕೇಳೋದು. ಹೆಂಗಂದರೆ ಕ್ವಶನ್ ಹೆಂಗೆ ಕೇಳ್ತಾರಪ್ಪ ಅಂತಂದರೆ, ಇವಾಗ ಆಯಾ ಯೂನಿವರ್ಸಿಟಿ ತಕ್ಕಂಗೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ಅಗ್ರಿಕಲ್ಚರ್ಗೆ ರಿಲೇಟೆಡ್ ಇದ್ದು ಕೇಳಲ್ಲ. ಹಾರ್ಟಿಕಲ್ಚರ್ ಯೂನಿವರ್ಸಿಟಿಲಿ ನೀವು ಎಕ್ಸಾಮ್ ಬರೀತಿದ್ದೀರಾ ಅಂದರೆ ಹಾರ್ಟಿಕಲ್ಚರ್ ರಿಲೇಟೆಡ್ ಇರೋ ಕ್ವಶನ್ಸ್ನೇ ಅವ್ರು ಕೇಳೋದು. ಇವಾಗ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ನೀವು ಬರೀತಿದ್ದೀರಾ ಅಂದರೆ ಅಗ್ರಿಕಲ್ಚರಲ್ಲಿ ಸಿಗತಕ್ಕಂಥ ಆ ಒಂದು ಕಾಲೇಜ್ ಕ್ಯಾಂಪಸಲ್ಲಿ ಸಿಗ್ತಕ್ಕಂಥದ್ದು ಕ್ವಶನ್ನೇ ಅವರು ಕೇಳೋದು. ಸೊ ನೀವೇನು ನೋಡೋಕ್ಕಿರಲ್ಲ, ಇದು ಸಿಗ್ನಲ್ ಗ್ರಾಸ್ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿರ್ತೈತಿ. ಇದರಿಂದ ಇದೇನು ಬಂದಿಲ್ಲ ಈ ಒಂದು ಲೇಯರ್, ಇದರಿಂದ ನೀವು ಕಂಡುಹಿಡಿಬೋದು. ಇನ್ನು ರೋಡಸ್ ಗ್ರಾಸ್ ಹಿಂಗೆಲ್ಲ ಐತಿ ಇದು. ಸೊ ಗಿನ್ನಿ ಗ್ರಾಸ್ ಇದು ಕಾಮನ್ ಕ್ವಶನ್ನು, ಕೇಳಿದಂಥ ಕ್ವಶನ್ನು, ತುಂಬ ಸಲ ರಿಪೀಟೆಡ್ ಆದಂಥ ಕ್ವಶನ್ನು ಧಾರವಾಡ ಯೂನಿವರ್ಸಿಟಿದು. ಇನ್ನು ಪ್ಯಾರಾಗ್ರಾಸ್, ಗಿನ್ನಿ ಗ್ರಾಸು, ಪ್ಯಾರಾಗ್ರಾಸ್ ಇವೆಲ್ಲ ಈಸಿಯಾಗಿ ನೆನ್ಪಿಟ್ಕೋಬೋದು ನೀವು ಇದನ್ನೆಲ್ಲ. ನೇಪಿಯರ್ ಗ್ರಾಸ್ ಇದಂತೂ ತುಂಬ ಈಸಿಯಾಗಿ ನೆನ್ಪಿಟ್ಕೋಬೋದು, ದನಗಳಿಗೆಲ್ಲ ಕಟ್ ಮಾಡೆಲ್ಲ ಹಾಕ್ತಿರ್ತಾರೆ. ಇನ್ನು ಸೈಲೇಜ್ ಅಂದರೆ ಎಲ್ಲ ಹುಲ್ಲನ್ನು ಕಟ್ ಮಾಡೆಲ್ಲ ಇದು ಮಾಡಿದಾಗ ಈ ರೀತಿ ಸೈಲೇಜ್ ಫಾರ್ಮೇಷನ್ ಆಗುತ್ತೆ. ಇದನ್ನು ಸ್ಟೋರ್ ಮಾಡಿ ಎಲ್ಲ ತಿನ್ನಿಸ್ಬೋದು ನಾವು. ಶುಗರ್ ಕ್ಯಾನ್ ಕಬ್ ಅಂತೂ ಎಲ್ರಿಗೂ ಗೊತ್ತು, ಮೆಕ್ಕೆಜೋಳನೂ ಗೊತ್ತು. ಫಾಡರ್ ಸಾರ್ಗಮ್ ಅಂದರೆ ಜೋಳ. ಸೊ ಜೋಳ ಅಜೋಲ, ಸೊ ಇದು ಸಹ ಯೂಸ್ ಮಾಡ್ತಾರೆ. ಇನ್ನು ಲೂಸರ್ನ್, ಸೊ ಏನೋ ಮೆಂತೆ ಏನೋ ಸಮಥಿಂಗ್ ಅಂತಾರೆ ನೋಡ್ರಿ, ಅದೇ ಇದು ಲೂಸರ್ನ್ ಅಂದರೆ ಮೆಂತೆನೇ. ಇನ್ನು ಸೈಲಾಂದ್ ಏನಿದು ಸ್ಟೈಲಾಂಗ್ದಸ್ ಅಂತ ಏನೋ ಒಂದು ಅವ್ರನ್ನ, ಇದು ಸಹ ನಂಗೆ ಸ್ಟೈಲೋಗ್ಸಾಂಥಸ್ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಆಗೈತೆ ಇದೊಂದು ಗ್ರಾಸು. ಸೊ ಇದೆಲ್ಲ ಹೊಲದಲ್ಲೆಲ್ಲ ಬೆಳೆದಿರುತ್ತೆ, ತುಂಬ ಕಟ್ ಮಾಡಿ ಹೋಗಿತಿರ್ತಾರೆ. ಹೈಡ್ರೋಫೋನಿಕ್ಸ್ ಅಂತ ಹೇಳ್ಬಿಟ್ಟು ಜಾಸ್ತಿ ಪ್ರಾಣಿಗಳಿಗೆಲ್ಲ ಕೊಡ್ತಾರೆ. ಪ್ರಾಣಿಗಳಿಗೆ ಮೀನ್ಸ್ ಇದನ್ನು ಏನಂತಾರೆ ಅಂದರೆ ಮೆಕ್ಕೆಜೋಳದ ಬೀಜನೇ, ಲೈಕ್ ಇದನ್ನು ಸ್ವಲ್ಪ ಬೆಳೆಸ್ಬಿಟ್ಟು ಎಲ್ಲ ಮೇಕೆಗಳಿಗೆಲ್ಲ ತಿನ್ನೋಕೆ ಕೊಡ್ತಾರೆ ಅಷ್ಟೇ. ವೆಜಿಟೇಬಲ್ ಹೈಡ್ರೋಫೋನಿಕ್ಸ್ ಮೀನ್ಸ್ ನೀವೆಲ್ಲ ಬಯಾಲಜಿಲೆಲ್ಲ ಸ್ಟಡಿ ಮಾಡಿರ್ತೀರ. ವಿತೌಟ್ ಏನದು ಸಾಯಿಲಿಂದ ಇದನ್ನೆಲ್ಲ ಬೆಳೀತಾರೆ, ವಿತ್ ದ ಸಪೋರ್ಟ್ ಆಫ್ ವಾಟರಿಂದ. ನೆಕ್ಸ್ಟ್ ಬರುತ್ತೆ ಇನ್ಸೆಕ್ಟ್ ಡಿವಿಷನ್. ಸೊ ಇವಾಗ ಇನ್ಸೆಕ್ಟ್ ಹುಳುಗಳ ಬಗ್ಗೆ ಸ್ಟಡಿ ಮಾಡೋಣ. ಇವಾಗ ಇನ್ಸೆಕ್ಟ್ ಬಾಕ್ಸ್ ಈ ರೀತಿಯಾಗಿರುತ್ತೆ. ನೀವು ಮುಂದೆ ಅಗ್ರಿಕಲ್ಚರ್ ಆದರೂ ಮಾಡಿರಿ, ಹಾರ್ಟಿಕಲ್ಚರ್ ಆದರೂ ಮಾಡಿರಿ, ಏನಾದರೂ ಮಾಡಿರಿ, ಇದೊಂದು ಎಂಟೊಮಾಲಜಿ ಅಂತ ಹೇಳ್ಬಿಟ್ಟು ಒಂದು ಕೋರ್ಸ್ ಬರುತ್ತೆ, ಅದರಲ್ಲಿ ನೀವು ಇದನ್ನೆಲ್ಲ ಮಾಡಬೇಕು. ಲೇಡಿ ಬರ್ಡ್ ಬೀಟಲ್, ಸೊ ನೋಡಿರಿ ಅಟ್ರಾಕ್ಟಿವ್ ಆಗೈತಿ ಇದು. ಲೇಡಿ ಬರ್ಡ್ ಬೀಟಲ್ ಅಂತ ಹೇಳಿದ್ನ ಕರೀತಾರೆ. ಸೊ ಕಲರ್ ಎಲ್ಲ ಹೆಂಗೈತಿಲ್ಲ, ಸೊ ಈಸಿಯಾಗಿ ನೀವು ನೆನ್ಪಿಟ್ಕೋಬೋದು. ಮೆಕ್ಸಿಕನ್ ಬೀಟಲು, ಸೊ ನೋಡ್ಬೋದು ನೀವು ಮೆಕ್ಸಿಕನ್ ಬೀಟಲ್ ಹೆಂಗೈತೆ ಅಂತ. ಡಂಗ್ ರೋಲರ್, ಅವಾಗಲೇ ನಾನು ನಿಮಗೆ ಓಲ್ಡ್ ವೀಡಿಯೋಲಿ ಹೇಳಿದ್ದೆ, ಒಂದು ವೀಡಿಯೋಲಿ ಆ ಡಂಗ್ ರೋಲರು ಇದೇನು ಕೆಲಸ ಮಾಡುತ್ತೆ ಹಿಂಗೆ ಅಂತ. ಸೊ ಜಸ್ಟ್ ಗೊಬ್ಬರನೆಲ್ಲ ರೋಲ್ ಮಾಡ್ಕೊಂಡು ಹೋಗಿ ಇದು ರೌಂಡ್ ಮಾಡ್ಕೊಂಡು ರೋಲ್ ಮಾಡ್ಕೊಂಡು ಹೋಗ್ತಿರುತ್ತೆ. ಇದನ್ನು ಡಂಗ್ ರೋಲರ್ ಅಂತೇಳಿ ಕರೀತಾರೆ. ಮುಂದೆ ಬರೋದು ರೈನೋಸೆರಸ್ ಬೀಟಲ್. ರೈನೋಸೆರಸ್ ಥರನೇ ಇದ್ರದ್ದೊಂದು ಸೊಂಡಿಲು ಆ ಥರ ಇರುತ್ತೆ, ಅದಕ್ಕೆ ಇದನ್ನು ರೈನೋಸೆರಸ್ ಬೀಟಲ್ ಅಂತೇಳಿ ಕರೀತಾರೆ. ಇನ್ನು ನೆಕ್ಸ್ಟ್ ಬರೋದೇ ಡ್ರ್ಯಾಗನ್ ಫ್ಲೈ, ಅಂದರೆ ಮಳೆ ಬರೋ ಮುನ್ಸೂಚನೆ ಎಲ್ಲ ಇದ್ದರೆ ಈ ಇನ್ಸೆಕ್ಟು ತುಂಬ ಜಾಸ್ತಿ ಓಡಾಡ್ತಿರುತ್ತೆ, ನೀವು ನೋಡಿರ್ಬೋದು. ಇನ್ನು ವೈಟ್ ಗ್ರಬ್ಬು ಹುಳ, ಗೊನ್ನಿ ಹುಳ ಅಂತೇಳಿ ನೀವು ಇದನ್ನ ಕರೀತಾರೆ. ತುಂಬ ಲೈಕ್ ಬ್ಲ್ಯಾಕ್ ಸಾಯಿಲ್ ತುಂಬ ಜಾಸ್ತಿ ನೋಡೋಕ್ಕೆ ಸಿಗುತ್ತಿದ್ದು, ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಇನ್ಸೆಕ್ಟ್ ನೆಟ್ ಅಂದರೆ ಹುಳ ಹಿಡಿಯೋಕೆ ಇದನ್ನ ಬಳಸ್ತಾರೆ, ನೆಟ್ನ. ಇನ್ನು ಇನ್ಸೆಕ್ಟ್ ಸ್ಟಿಕ್ಕಿ ಟ್ರ್ಯಾಪ್ ಅಂದರೆ ಇದೊಂದೇನು ಪೇಪರ್ ಇರ್ತೈತಲ್ಲ, ಸೊ ಇದಕ್ಕೆ ಗಮ್ಮ ಹಿಡಿದಿರುತ್ತೆ. ಸೊ ಹುಳ ಹೋಗಿ ಅದ್ರ ಮೇಲೆ ಕುಂತ ಮೇಲೆ ಒಂದು ಗಿಡದ ಹತ್ರ ಅದು ಇಟ್ಟರೆ ಅದು ಹುಳ ಎಲ್ಲ ಅದಕ್ಕೆ ಹೋಗಿ ಅಂಟ್ಕೊಂಡ್ಬಿಡುತ್ತೆ. ಸೊ ಈ ರೀತಿಯಾಗಿ ಹುಳನೆಲ್ಲ ಹಿಡಿತಿರ್ತಾರೆ. ಇನ್ಸೆಕ್ಟ್ ಸ್ಟಿಕ್ಕಿ ಟ್ರ್ಯಾಪ್ ಅಂತ ಇದನ್ನ ಕರೀತಾರೆ. ನೆಕ್ಸ್ಟ್ ಬರೋದೇ ಹನಿ ಬಿ ಅಂದರೆ ಜೇನು ಹುಳ. ಈ ರೀತಿಯಾಗಿರುತ್ತೆ, ಜೇನು ಹುಳ ಕೇಳ್ಬೋದು, ಅವ್ರು ಹೆಜ್ಜೆನಾದರೂ ಕೇಳ್ಬೋದು, ಚಿಕ್ಕ ಜೇನಿಂದಾದರೂ ಕೇಳ್ಬೋದು. ರಾಕ್ ಹನಿ ಬಿ ನೋಡತ್ತಿರಲ್ಲ, ಇದು ರಾಕ್ ಹನಿ ಬಿ. ಇನ್ನು ಹನಿ ಬಿ ಬಾಕ್ಸ್ ಈ ರೀತಿಯಾಗಿರುತ್ತೆ, ಜೇನು ಹುಳದ ಪೆಟ್ಟಿಗೆ ಅಂತೇಳಿ ನೀವು ಕರಿಬೋದು ಅದನ್ನ. ಇನ್ನು ಫ್ರೂಟ್ ಬೋರೋರು, ಹಣ್ಣಿಗೆ ಅಟ್ಯಾಕ್ ಮಾಡಿ ತಿಂತಾವೆ ನೋಡಿ,
ಇದನ್ನು ಫ್ರೂಟ್ ಬೋರರ್ ಅಂತಾರೆ. ಈ ರೀತಿಯಾಗಿರುತ್ತದು ಇನ್ಸೆಕ್ಟು. ಆಮೇಲೆ ವಿವಿಲ್ಸ್ ಅಂತ ಹೇಳ್ಬಿಟ್ಟು, ಸೊ ತುಂಬ ಉದ್ದಕ್ಕೆ ಚೂಪಕ್ಕಿರುತ್ತಿದ್ದು. ಸೊ ಈ ರೀತಿ ಹೆಂಗೆ ಕಾಳಿಗೆಲ್ಲ ತೂತಾಕೈತೆ ನೋಡ್ರಿ ಗೋಧಿಗೆ. ಇನ್ನು ಕೋಕೋನಟ್ ಮೈಟ್, ಇದೊಂದು ರೋಗ. ಲೈಕ್ ಇಲ್ಲೊಂದು ಹೆಂಗಿರುತ್ತೆ ನೋಡ್ರಿ, ಈ ರೀತಿ ಆಗೈತೆ ಅಂದರೆ ಅದಕ್ಕೆ ಯಾವುದೋ ಇನ್ಸೆಕ್ಟ್ ಅಟ್ಯಾಕ್ ಮಾಡೈತೆ ಅಂದಂಗೆ ಅರ್ಥ. ತುಂಬ ಸಲ ಎಲ್ಲ ನೋಡಿರ್ತೀರಿ, ಇದನ್ನಂತೂ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಿ. ಸೊ ನೆಕ್ಸ್ಟ್ ಬರೋದೇ ಬಟರ್ಫ್ಲೈ ಅಂದರೆ ಪಾತರಗಿತ್ತಿ. ಸೊ ಪಾತರಗಿತ್ತಿ ನೀವು ನೋಡತ್ತಿರಲ್ಲ, ವೆರೈಟಿ ಪಾತರಗಿತ್ತಿ ಇರ್ತಾವೆ, ನೋಡ್ಕೊಂಡು ಮಾಡಿ ಇದು ಮಾಡಬೇಕು. ಮೊಸ್ಕಿಟೋ ಯಾರಿಗೆ ಗೊತ್ತಿರಲ್ಲ ಹೇಳ್ರಿ, ಸೊಳ್ಳೆ. ಈಸಿಯಾಗಿ ನೀವು ಅದನ್ನ ಇದು ಮಾಡ್ಬೋದು. ಹೌಸ್ ಫ್ಲೈ ನೊಣ, ಹೆಂಗೈತೆ ನೋಡ್ರಿ ನೊಣನೆಲ್ಲ. ಕಾಕ್ರೋಚ್ ನಿಮ್ಮೆಲ್ಲರ ಫ್ರೆಂಡ್ ಅಂತಲೇ ಹೇಳ್ಬೋದು, ಎಲ್ಲ ಕಡೆ ಸಿಗುತ್ತಿದ್ದು ಕಾಕ್ರೋಚ್. ಆಗಿ ಆ್ಯಂಡ್ ಕಾಕ್ರೋಚ್. ಕ್ರಿಕೆಟು ಹೆಂಗೈತೆ ನೋಡ್ರಿ, ಇದು ಗ್ರಾಸ್ ಹಾಪರ್ ಥರ. ಲೈಕ್ ಇದನ್ನು ಕ್ರಿಕೆಟ್ ಅಂತ ಕರೀತಾರೆ. ಗ್ರಾಸ್ ಹಾಪರ್ ಇವಾಗಲೇ ನೆನೆಸಿದೆ ನೋಡಿ, ಗ್ರಾಸ್ ಹಾಪರು. ಇದೆಲ್ಲ ಗ್ರೀನ್ ಲೀಫ್ ಮೇಲೆಲ್ಲ ಓಡಾಡ್ತಿರುತ್ತೆ. ಓವರಾಲ್ ತುಂಬ ವೆರೈಟಿ ಇದೆ ಗ್ರಾಸ್ ಹಾಪರ್ದು. ಪ್ರೇಯಿಂಗ್ ಮ್ಯಾಂಟಿಸ್, ಕುದುರೆ ಅಂತ ಕರಿತೀವಿ ನಮ್ಮ ಕಡೆ, ಶಿವನ ಕುದುರೆ ಅಂತ ಕರಿತಿದ್ರಪ್ಪ. ಇದನ್ನು ಶಿವನ ಕುದುರೆ ಅಂತ ಕೆಲವೊಂದು ಕಡೆ ಕರೀತಾರೆ. ನೀವೇನಂತೀರ ನಮ್ಗೆ ಗೊತ್ತಿಲ್ಲ, ನೀವೇನಂತೀರ ಕಮೆಂಟ್ ಮಾಡಿರಿ. ಸ್ನೇಲ್ಸ್ ಅಂದರೆ ಬಸವನ ಹುಳು ಅಂತೇಳಿ ಕರೀತಾರೆ. ಶಂಖದಲ್ಲಿ ಇರುತ್ತಿದ್ದು, ಯಾವುದಾದ್ರೂ ಎನಿಮಿ ಅಟ್ಯಾಕ್ ಮಾಡಿದ್ರೆ ಒಳಗಡೆ ಹೋಗ್ಬಿಡುತ್ತೆ. ಇದನ್ನೇನಾದರೂ ಕೇಳಿದ್ರೆ ಶಂಖ ಅಂತ ಇದು ಮಾಡಿರಿ, ಶಂಕು. ಇದು ಎಲ್ಲ ಇತ್ತು ಅಂದರೆ ಸ್ನೇಲ್ ಅಂದರೆ ಬಸವನ ಹುಳು ಅಂತೇಳಿ ಕರಿಬೇಕು ನೀವು ಅದನ್ನ. ಅಂದರೆ ಈ ಆಪ್ಷನಲ್ಲಿ ಎಂಟ್ರ್ ಮಾಡಬೇಕು. ಇನ್ನು ವ್ಯಾಸ್ಪು ಅಂದರೆ ಏನಂತಾರೆ, ಇದನ್ನ ಕರ್ಜಂಟಿಗೆ ಹುಳ ಅಂತೇಳಿ ನಾವು ಕರಿತೀವಿ. ನಿಮ್ಮ ಕಡೆ ಏನಂತಾರೆ ನೋಡಿರಿ, ವ್ಯಾಸ್ಪ್ ಅಂತೇಳಿ ಕರೀತಾರೆ. ಈ ಗೂಡು ಕೊಳ್ಬೋದು ವಿತ್ ಇದೆಲ್ಲ ಕೇಳ್ಬೋದು. ಇದೆಲ್ಲ PYQL ಕೇಳಿರೋದೆ. ಸಿಲ್ಕ್ ವಾರ್ಮು, ರೇಷ್ಮೆ ಹುಳ. ರೇಷ್ಮೆ ಹುಳಕ್ಕೆ ಈ ರೀತಿ ಲೀಫ್ ಎಲ್ಲ ಹಾಕ್ತಾರೆ. ಲೀಫ್ ಎಲ್ಲ ತಿಂದಮೇಲೆ ಅದು ರೇಷ್ಮೆನ ಪ್ರೊಡ್ಯೂಸ್ ಮಾಡುತ್ತೆ. ಸಿಲ್ಕ್ ವರ್ಮ್ ಎಗ್ ಕಾರ್ಡ್ ಅಂತೆ. ಅದು ಈ ರೀತಿಯಾಗೆಲ್ಲ ಇರುತ್ತೆ. ಕಕೂನ್ಸ್ ಅಂದರೆ ಈ ರೀತಿ ಇದು ಇರೋದು. ಇದನ್ನೆಲ್ಲ ಹಾಟ್ ವಾಟ್ರಲ್ಲೆಲ್ಲ ಹಾಕಿದ್ರೆ ಸಿಲ್ಕ್ ರಿಲೀಸ್ ಆಗುತ್ತೆ ಇದರಿಂದ. ಇದ್ರೊಳಗಡೆ ಇನ್ಸೆಕ್ಟ್ ಇರುತ್ತೆ, ಒಳಗಡೆ ಸತ್ತೋಗಿರುತ್ತೆ. ಇದು ಚಂದ್ರಿಕೆ ಅಂತ ಹೇಳ್ತಾರೆ ಇದನ್ನು. ಲೈಕ್ ಇದೆಲ್ಲ ಚಂದ್ರಿಕೆ ಈ ರೀತಿಯಾಗಿರೋದನ್ನ. ಸಿಲ್ಕ್ ವಾರ್ಮ್ ಮೌತ್ ಅಂದರೆ ಹುಳ, ಈ ರೀತಿ ಆಗುತ್ತದೆ ಮುಂದೆ ಎಲ್ಲ ಇದು ಆದಮೇಲೆ. ಡಿಸೀಸ್, ರೋಗಗಳು ಮೋಸ್ಟ್ ಇಂಪಾರ್ಟೆಂಟ್. ಧಾರವಾಡಲ್ಲಿ ಪಕ್ಕ ಇದ್ರ ಮೇಲೆ 3 ರಿಂದ 4 5 ಕ್ವಶನ್ ಅಂತೂ ಪಕ್ಕ ಕೇಳ್ತಾರೆ ಈ ಒಂದು ಟಾಪಿಕ್ ಮೇಲೆ. ತುಂಬ ಇಂಪಾರ್ಟೆಂಟ್, ಬರೆದಿಟ್ಕೊಂಬಿಡ್ರಿ. ಈ ಸಲನೂ 3 ರಿಂದ 4 ಕ್ವಶನ್ ಬರ್ತವೆ ಪ್ರತಿಯೊಂದು ಯೂನಿವರ್ಸಿಟಿಲೂ ಸಹ. ಶುಗರ್ ಕೇನ್, ರೆಡ್ ರೋಟ್ ಇದು ಶುಗರ್ ಕೇನ್. ಕಬ್ಬಿನಲ್ಲಿ ಒಳಗಡೆ ಆಗುತ್ತಿದ್ದು, ತುಂಬ ರೈತರ ಮಕ್ಕಳಿಗೆಲ್ಲ ಗೊತ್ತಿರ್ತಕ್ಕಂಥ ಡಿಸೀಸ್ ಇದು. ಈ ರೀತಿ ರೆಡ್ಡಾಗಿ ಆಗ್ಬಿಡುತ್ತೆ, ಹೆಚ್ಚಾಗಿ ಇಳುವರಿ ಬರುವುದಿಲ್ಲ. ಡೌನಿ ಮಿಲ್ಡ್ಯೂ ಏನಪ್ಪ ಅಂದರೆ ದ್ರಾಕ್ಷಿಗೆ ಆಗೋಂಥದ್ದು ಇದು. ಸೊ ದ್ರಾಕ್ಷಿ ಎಲೆ ಮೇಲೆ ಈ ರೀತಿಯಾಗಿ ವೈಟ್ ಪ್ಯಾಚಸ್ ಎಲ್ಲ ಬಂದುಬಿಡುತ್ತೆ. ಇನ್ನು ಪ್ಯಾಡಿ ಬ್ಲಾಸ್ಟು, ಪ್ಯಾಡಿ ಭತ್ತದ ಇದ್ರ ಮೇಲೆಲ್ಲ ಎಲೆ ಮೇಲೆಲ್ಲ ಈ ರೀತಿಯಾಗಿ ಆಗಿರುತ್ತೆ. ಇದನ್ನು ಪ್ಯಾಡಿ ಬ್ಲಾಸ್ಟ್ ಅಂತ ಕರೀತಾರೆ. ಇನ್ನು ಡ್ಯಾಂಪಿಂಗ್ ಆಫ್ ಅಂದರೆ ಫುಲ್ಲು ಈ ರೀತಿಯಾಗಿ ಆಗ್ಬಿಡುತ್ತೆ. ಕೆಳಗಡೆ ಹುಳ ಅಟ್ಯಾಕ್ ಮಾಡಿರುತ್ತೆ. ಸೊ ಅದಕ್ಕೆ ಇದನ್ನು ಆ ರೀತಿಯಾಗಿರುತ್ತದೆ. ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತೇಳಿ ಕರೀತಾರೆ. ಇದು ದಾಳಿಂಬೆಗೆ ಆಗುತ್ತೆ. ಕಾಮನಾಗಿ ತುಂಬ ಕಡೆ ದಾಳಿಂಬೆಗೆ ಆಗೋದೇ ಇದು ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ ಹೇಳ್ಬಿಟ್ಟು. ಬಯೋಲ್ ಆಲ್ಮೋಸ್ಟ್ ಎಲ್ಲ ಸ್ಟಡಿ ಮಾಡಿರ್ತಾರೆ ನೀವು. ಪೌಡರಿ ಮಿಲ್ಡ್ಯೂ ಅಂತ ಹೇಳ್ಬಿಟ್ಟು ಎಲೆ ಮೇಲೆ ಫುಲ್ಲು ಈ ಥರ ವೈಟ್ ಪ್ಯಾಚಸ್ ಬಂದುಬಿಟ್ಟಿರುತ್ತೆ, ಫುಲ್ ವೈಟ್ ಕವರ್ ಮಾಡಿಬಿಟ್ಟಿರುತ್ತೆ ಅದು ಅಟ್ಯಾಕ್ ಮಾಡಿ. ಇನ್ನು ಸಿಟ್ರಸ್ ಕ್ಯಾಂಕರು, ನಿಂಬೆ ಕಾಯಿಗೆ ತುಂಬ ಜಾಸ್ತಿ ಆಗೋದು ಸಿಟ್ರಸ್ ಕ್ಯಾಂಕರು. ನೀವು ನೋಡಕತ್ತೀರಿ ಅಲ್ವಾ. ಸೊ ಸಿಟ್ರಸ್ ಕ್ಯಾಂಕರ್ ಅಂತ ಹೇಳ್ಬಿಟ್ಟು ಈ ರೀತಿಯಾಗೆಲ್ಲ ಈ ಒಂದು ನೋಡೋಕೆ ನಿಮಗೆ ಸಿಗ್ತೈತಿ ಸಿಟ್ರಸ್ ಕ್ಯಾಂಕರ್. ಸಾರ್ಗಮ್ ಸ್ಮಟ್, ಲೈಕ್ ಅದೇನು ಇನ್ನೇನು ಈಲ್ಡೆಲ್ಲ ಬರ್ತಿದೆ ಅನ್ನೋಷ್ಟೊತ್ತಿಗೆ ಅಟ್ಯಾಕ್ ಆಗಿರುತ್ತದು. ಸೊ ಈ ಒಂದು ಡಿಸೀಸ್ ಬಂದಾಗ ಈ ರೀತಿಯಾಗಿ ಈ ರೀತಿಯಾಗಿ ಒಂದು ಕಲರ್ ಆಗ್ಬಿಡುತ್ತೆ. ಇನ್ನು ವೀಟ್ ರಸ್ಟು, ಸೊ ನಿಮಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ವೀಟ್ ರಸ್ಟ್ ಮೀನ್ಸ್ ಏನಂತ ನಿಮ್ಗೆ ಗೊತ್ತಲ್ವ, ಜಂಗ್ ಹಿಡಿಯೋದು, ತುಕ್ಕು ಹಿಡಿಯೋದು ಅಂತಿರಲ್ಲ. ಸೊ ತುಕ್ಕು ಆಲ್ಮೋಸ್ಟ್ ಎಲ್ಲವಾಗಲೂ ಇದೇ ಕಲರಲ್ಲಿರುತ್ತೆ. ಸೊ ವೀಟು ಅಂದರೆ ಇದು ಗೋಧಿ ಎಲೆ ಮೇಲೆ ಆಗಿರೋದ್ರಿಂದ ಇದನ್ನು ವೀಟ್ ರಸ್ಟ್ ಅಂತೇಳಿ ಕರೀತಾರೆ. ಇನ್ನು ಪಪ್ಪಾಯ ರಿಂಗ್ ಸ್ಪಾಟ್, ಸೊ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಪಪ್ಪಾಯ ಐತಿ, ಇದನ್ನ ಕಾಯಿ ಪಪ್ಪಾಯ, ಅದ್ರ ಮೇಲೆ ರಿಂಗ್ ಆಗ್ಬಿಟ್ಟೈತೆ. ಸೊ ಅದನ್ನು ಪಪ್ಪಾಯ ರಿಂಗ್ ಸ್ಪಾಟ್ ಅಂತೇಳಿ ಈ ಒಂದು ಡಿಸೀಸನ್ನು ನಾವು ಕರಿತೀವಿ. ಬನಾನಾ ಬಂಚು ಟಾಪ್ ಅಂತೇಳಿ ಐತಿ. ಸೊ ಬನಾನಾ ಬಂಚು ಟಾಪ್ ಈ ರೀತಿಯಾಗಿ ಫುಲ್ಲು ಕೊಳ್ತೋಗೋರೋ ಥರ ಆಗ್ತಿರುತ್ತೆ. ಅದನ್ನು ಬನಾನಾ ಬಂಚು ಟಾಪ್ ಅಂತೇಳಿ ಇದನ್ನು ಕರೀತಾರೆ ಇಲ್ಲಿ. ಸೊ ನೆಕ್ಸ್ಟ್ ಬರೋದೇ ಲೀಪ್ ಸ್ಪಾಟ್ ಅಂತೇಳಿ. ಲೀಪ್ ಸ್ಪಾಟ್ ನೀವು ಇಲ್ಲಿ ನೋಡುತ್ತಿರ್ಬೋದಲ್ಲ. ಸೊ ಲೀಪ್ ಸ್ಪಾಟ್ ಅಂದ್ಬಿಟ್ರೆ ಲೈಕ್ ಲೀಪ್ ಮೇಲೆ ಎಲ್ಲೋ ಈ ರೀತಿ ಕಲರ್ ಆಗಿರೋದ್ರಿಂದ ಇದನ್ನು ಲೀಪ್ ಸ್ಪಾಟ್ ಅಂತೇಳಿ ಕರೀತಾರೆ. ಇನ್ನು ಫ್ರೂಟ್ ಬೋರೋರು ಅಂದರೆ ಒಂದು ಕಾಯಿಗೆ ಅಟ್ಯಾಕ್ ಮಾಡಿಬಿಡೋದು, ಒಂದು ಹುಳು ಬಂದುಬಿಟ್ಟು ಅದು ಅಟ್ಯಾಕ್ ಮಾಡಿಬಿಟ್ಟು ಅದನ್ನ ಹಾಳು ಮಾಡಿಬಿಟ್ಟು ಈ ರೀತಿ ಆಗ್ಬಿಟ್ಟಿರ್ತದೆ ಕೊಳ್ತೋಗೆಲ್ಲ. ಇಲ್ಲೆಲ್ಲ ನೋಡ್ತಿದ್ದೀರಲ್ಲ. ಸೊ ಈ ರೀತಿಯಾಗಿ ಗವಾ ಫ್ರೂಟ್ ಆಗಿರ್ಬೋದು, ಮತ್ತು
ನೀವೇ ನೋಡ್ತಿದ್ದೀರಲ್ಲ ಪೊಮೊಗ್ರೆನೇಟ್ ಫ್ರೂಟ್ ಆ ಥರ ಎಲ್ಲ. ಎಪಿಡ್ಸ್ ನೋಡಿರಿ, ಇದು ತಾಯಿ, ಇದ್ರ ಮರಿಗಳು ಹೆಂಗೈತಿ ಇದರದೆಲ್ಲ ಅಂತ. ಇನ್ನು ಜೆಸ್ಸಿಡ್ಸು ಮಿಡತೆ ಅಂತೇಳಿ ಕರಿತೀವಲ್ಲ, ಸೊ ಅದೇ ಎಲ್ಲ. ಥ್ರಿಪ್ಸ್ ಅಂತಾರೆ ಇದನ್ನ, ಹೆಂಗೈತೆ ನೋಡಿರಿ. ಇನ್ನು ವೈಟ್ ಫ್ಲೈ, ಸೊ ಹೆಂಗೈತಿ ಇದೆಲ್ಲ ಲೀಪ್ ಮೇಲೆ, ಗ್ರೀನ್ ಲೀಪ್ ಮೇಲೆಲ್ಲ ಜಾಸ್ತಿ ಅಟ್ಯಾಕ್ ಮಾಡಿ ಅದನ್ನೆಲ್ಲ ಹಾಳು ಮಾಡೋದು. ಸೊ ಇಲ್ಲಿಗೆ ದಿ ಎಂಡ್. ಸೊ ಇದಾಗಿತ್ತು ಎಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನ್. ಸೊ ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳ್ಬೋದು. ಸೊ ಇಷ್ಟೆಲ್ಲ ಆದಮೇಲೆ ಇನ್ನು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಬಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕಮೆಂಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನ್ ಒಳಗೆ ಇರ್ತೈತಿ, ಫಾಲೋ ಆಗಿ DM ಮಾಡಿರಿ. ಸೊ ಇದಾಗಿತ್ತು ಇವತ್ತಿನ ನೋಡಿ, ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೇನಂತ. ಮತ್ತೇನಾದ್ರು ಡೌಟ್ ಇದ್ರೆ ಕೇಳ್ರಿ, ಹೇಳ್ತೇನಂತ. ಓಕೆ, ಟಾಟಾ, ಬಾಯ್.